ಬೀದರ್ನಲ್ಲಿ ಕೊಡಲಿಯಿಂದ ಕೊಚ್ಚಿ ಮಹಿಳೆಯ ಕೊಲೆ ಮಾಡಲಾಗಿದೆ. ಭಾಲ್ಕಿ ತಾಲೂಕಿನ ಹಾಲಗೋಟ ಗ್ರಾಮದಲ್ಲಿ ಭೀಕರ ಹತ್ಯೆ. ಸ್ನಾನ ಮಾಡುವಾಗ ಮನೆಗೆ ನುಗ್ಗಿ ದುಷ್ಕರ್ಮಿ ಕೊಲೆ ಮಾಡಿದ್ದಾನೆ. ಕೈಲಾಶ ವೈಜಿನಾಥ ಎಂಬಾತ ಕೊಲೆ ಮಾಡಿರುವ ಶಂಕೆ. ಘಟಕ ಚಿಂಚೋಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಒಂದು ಕಡೆ ಮಹಿಳೆಯನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ. ದುಷ್ಕರ್ಮಿಯೊಬ್ಬ ಈ ರೀತಿ ಹತ್ಯೆ ಮಾಡಿದ್ದಾನೆ. ಸ್ನಾನ ಮಾಡಬೇಕಿದ್ರೇನೆ ಮನೆಗೆ ನುಗ್ಗಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಹತ್ಯೆ ಮಾಡ್ದ, ಏನು ವೈಷಮ್ಯ ಇತ್ತು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಇವತ್ತರ ಸರಿ ಹೋಗುತ್ತೆ, ನಾಳೆಗಾರ ಸರಿ ಹೋಗುತ್ತೆ ಅಂತ ಗಪ್ ಹೊಡ್ದ. ಮತ್ತೆ ಬಿ ಗಪ್ ಹೊಡ್ದು ಮತ್ತೆ ಬಿ ನಮ್ಮ ಜವನೇ ತೊಗೊಂಡು ಸರ್ ಅವ ನಮ್ಮ ಮಗಳಿಗೆ ಹೊಡೆದು ಖತಮೆ ಮಾಡೋದು ಸರ್ ಅವ. ಅವ್ರ ಮತ್ತೆ 2-3 ಸಲ ನಾನು ನಡೆದ್ರೆ ಭೀ ಉಳ್ತೀನಿ. ಮತ್ತೆ ಬಿ ನಾ ನಾಳೆಗೆ ಬರೋದು ಇದಾಗೈತು, ಈಗ ಹೋತಾರ ಇದಾಗೈತು ಅಂತೇಳಿ ನಾ ಗಪ್ಪೆ ಹೊಡ್ತೀನಿ ಸರ್. ಟಾರ್ಚರ್ ನಾನು ಹೊಲಕ್ಕೆ ಹೋಗ್ಲತ್ರ ಭೀ ತ್ರಾಸ ಕೊಡ್ತೀನಿ, ಬರ್ಲತ್ರ ಭೀ ತ್ರಾಸ ಕೊಡ್ತೀನಿ. ಮತ್ತೆ ಬಿ ನಾ ಯಾರಿಗೆ ಹೇಳಿಲ್ಲ ಸರ್. ಮತ್ತೆ ಬಿ ನನ್ನ ಸಮಾಧಾನ ಸರಿ ನಾವು ಇವತ್ತರ ಇದಾಗೈತು, ಬುದ್ಧಿ ಬಂದದ್ದು ಆಗೋತರ ಅಂತೇಳಿ ಮತ್ತೆ ಬಿ ತಿಳಿಸ್ ಸರ್. ಒಟ್ಟು ಅವನಿಗೆ ಏನು ಬಂದಿಲ್ಲ, ಜವನೇ ತೊಗೊಂಡು ಸರ್. ಏನು ಯಾವ ವಿಚಾರ ಎದ್ರ ಸಲಕ್ಕೆ ಏನಿಲ್ಲ ಸರ್, ಅವನದು ನಮ್ಮದು ಸಂಬಂಧ ಏನಿದ್ದಿಲ್ಲ ಸರ್. ಬಟ್ ಎದ್ರ ಸಲಕ್ಕೆ ಬಿ ಏನು ಬಿ ಸಂಬಂಧ ಇಲ್ಲ. ನೋಡ್ತಾ ಫುಜುಲೇ ಜಗಳ ತೆಗಿಬೇಕು ಸರ್ ನನಗೆ. ಅಂದ್ರೆ ಬಾಜು ಮನೆ ಅವ್ರು? ಹಾಂ, ಬಾಜು ಮನೇನೆ ಸರ್, ಆಜು ಬಾಜುನೇ ಸರ್. ಒಂದೇ ದೊಡ್ಡಾಗಿದ್ದೇವೆ ಸರ್. ಬಾಜು ಸುಮ್ಮ ಕಿರಿಕಿರಿ ಅದಕ್ಕೆ ಏನು ಮಾಡೋದ ಅಂತ ಹೇಳಿ ಮತ್ತೆ ಬಿ ನಾನು ಸಹನ ಶಕ್ತಿ ತೊಗೊಂಡು ಸರ್. ಮತ್ತೆ ಬಿ ಅವ ನಮಗೆ ಮರ್ಡ್ರೆ ಮಾಡೋದು ನಾನು ಹೇಳ್ತೀವಿ ಸರ್. ಆಸ್ತಿ ಏನೇನು ಒಂದು 10 ರೂಪಾಯಿ ನಾವು ಕೊಡೋರಿಲ್ಲ ಸರ್. ನಮ್ದು ಏನಿಲ್ಲ ಸರ್, ನಮ್ದು ರೊಕ್ಕ ವ್ಯವಹಾರ ಇದ್ದೀವಿ. ಹಾಂ, ಊರ್ ಕಡೆನೇ ಅಲ್ಲೇ ಇದ್ದರಪ್ಪ. ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿರ ಬಚ್ಚಲಾಗ ಮೈ ತಗೊಳಂತ ಅಂತ ಹೋಗ್ಯಾನ ಕ್ವಾಟಿನೇ ಇಳಿಸ್ಯಾನಂತ. ಇಟ್ಟು ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ, ಇವತ್ತು ಪೂರ ಕಲೆಶಾಗ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಬತ್ತಾಗ್ಯದ. ಹಾಗೆ ಶಿಕ್ಷೆ ಮಾಡಿದೆವು, ಕೇಸ್ ಮಾಡಿದೆವು ಹಾಟೆನ್ ಮೇಲೆ. ಹಾಂ, ನೋಡಾರ ಅಂದ್ರು ಗಪ್ ಹಿಡ್ದೆವು. ಈ ಪೂರ ಜೀವನೇ ತೊಗೊಂಡಿಟ್ಟು ಯಪ್ಪ. ನನ್ನ ಮಗಳು ಹೊಂಟೋಯ್ತು. 3 ಸಲ ಜಗಳಾಡ್ರಿ. ಹೊಲಕ್ಕೆ ಬಂದು ಹೊಲ್ದಾಗ ಏನದ ರೀ, ಅಲ್ಲಿ ಎತ್ತುವ ಬಂದು ಇಲ್ಲಿ ಎತ್ತುವ ಬಂದು ಅಂತೇಳಿ ಜಗಳ ಆಡ್ಕಿಸಿನ 2 ಸಲ ಬಂದು ಕಿಸಿನ ಜಗಳ ಆಡ್ಯಾನ್ರಿ. ಕೇಸು ಮಾಡಿದಾರೆ 2ನೇ ಸಲ ಬಂದು ಕಿಸಿನ ಜಗಳ ಆಡಿದ್ರು ಭೀ ಆ ಕೇಸಿನಿಗೆ ಭೀ ಏನಾಗಿಲ್ಲ ರೀ, ಗಪ್ ಹೊಡೆದ್ರು. ಈ ಸಲ ಏನದ ಬಚ್ಚಲ ಬಂದು ಕಿಸಿನ ಹೊಡೆದಾನ. ಮತ್ತೆ ಮುಂಜಾನೆ ಅಂತಕ್ಕೆ ಇವ್ರು ಮುಂಜಾನೆ ಹುಡುಗರು ಸ್ಕೂಲಿಗೆ ಹೋಗ್ಯಾರಿ. ಇವ್ರು ನಮ್ಮ ತಮ್ಮ ಇದ್ರು ಹೊಲ್ಕಡೆ ನಾಷ್ಟ ಮಾಡಿ ಹೋಗ್ಯಾರಿ. ಹೊಲ್ಕಡೆ ಎಲ್ಲರೂ ಹೋಗಿದ್ದು ನೋಡಿ ಕಿಸಿನ ಮಂದಿ ಅವ್ರದ್ದು ಎಲ್ಲರೂ ಪ್ಲ್ಯಾನ್ ಮಾಡಿ ಹಿಂದೆ ಕಲಿಸ್ತಾರೆ. ಮುಂದೆ ಮಾಡಿ ಕಿಸಿನ ನೀವು ಕಳಿಸ್ತಾರೆ. ಮುಂದೆ ಹೊಸ ಮಂದಿ ಸಜಾ ಬೇಕಾದ್ರೆ ಅಷ್ಟು ತಕ್ಲೀಫ್ ಕೊಡ್ತಾರೆ ಮಂದಿಗೆ. ನೀವೇನು ಹಿಂದೆ ಜಗಳ ಕಂಪ್ಲೇಂಟ್ ಮಾಡಿದ್ರಿ? ನಾವು ಮಾಡಿದ್ದೇವೆ ಒಂದ್ಸಲ. ಈಗ ಆಲ್ರೆಡಿ ಕೇಸ್ನು ಆಗಿದ್ದಾರೆ, ಆಲ್ರೆಡಿ FIR ಆಗಿದ್ದಾರೆ ಅವ್ರ ಹೆಸರು. ಅವಾಗೂ ಏನು ಮಾಡಿಲ್ಲ. ಅವಾಗ ಭೀ ಗಪ್ ಹೊಡೆದ್ರು. ಮಾಡಲ್ಲ ಅಂತ ಹೇಳಿದ ನಂತರ ಗಪ್ ಹೊಡೆದ್ರು.